ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಈಶ್ವರ್ ಈಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ಸ್ಪಾನರ್ ತಗೊಂಡು ಉಲ್ಟಾ ಇದ್ದಿದ್ದ ಲೆವೆಲರ್ನ ಸೀದಾ ಮಾಡಬೇಕಾಗಿತ್ತು. ಅದಕ್ಕೆ ಸ್ಪಾನರ್ ತಗೊಂಡು ಹೊರಟಿದ್ದೆ. ನಮ್ಮ ಅಣ್ಣ ಆಲ್ರೆಡಿ ಗೊಬ್ಬರದ ಹತ್ರ ಟ್ರ್ಯಾಕ್ಟರ್ ತಗೊಂಡು ಹೋಗಿದ್ದ. ಈಗ ಟ್ಯಾಕ್ಟ್ರಲ್ಲಿ ಏನಪ್ಪ ಕೆಲಸ ಅಂತ ಹೇಳಿದ್ರೆ, ಅಲ್ಲಿ ಇದ್ದಿದ್ದು ದನಿ ಗೊಬ್ಬರನ ಕ್ಲೀನಾಗಿ ಅಳ್ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇವಾಗ ಕುರಿ ಗೊಬ್ಬರ ಬರುತ್ತೆ, ನೀಟಾಗಿ ಅಳ್ಬೇಕು. ಅದನ್ನು ನಮ್ಮ ಅಣ್ಣಗೆ ಬೇರೆ ಹುಷಾರಿಲ್ಲ, ಆದರೂ ಟ್ಯಾಕ್ಟ್ರ್ ಹೊಡಿತಾ ಇದ್ದಾನೆ. ಅವ್ನು ಹೊಡಿತಾ ಇರಲಿ ಅಂದ್ಬಿಟ್ಟು ನಾನು ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಗುದ್ಲಿ ತಗೊಂಡು ಬಂದೆ. ಇಲ್ಲಿ ಬಿಟ್ಟಿರೋಂಥ ದನಿ ಗೊಬ್ಬರನೆಲ್ಲ ನಾನು ನೀಟಾಗಿ ಅಳ್ಡಕ್ಕೆ ಶುರು ಮಾಡಿದೆ. ನನಗಂತೂ ಸುಸ್ತಾಗೋಗ್ಬಿಡ್ತು. ಇದನ್ನ ಅಳ್ಡಷ್ಟರಲ್ಲಿ ಕುರಿ ಗೊಬ್ಬರದ ಲೋಡ್ ಕೂಡ ಬಂತು. ಅವರೇ ಕುರಿ ಗೊಬ್ಬರನೆಲ್ಲ ಅಲ್ಡಕ್ಕೆ ಶುರು ಮಾಡಿದ್ರು. ಮೋಡ ಬೇರೆ ಆಗ್ಬಿಟ್ಟಿತ್ತು, ಆದರೂ ಒಂದು ನಂಬಿಕೆ ಮೇಲೆ ಗದ್ದೆಗೆ ಹೋದ್ವಿ ಔಷಧಿ ಹೊಡಿಯೋಣ ಅಂತ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪನೂ ಬೈಕ್ ತೊಗೊಂಡು ಬಂದರು. ನಾನೇನು ಗದ್ದೆಗೆ ಔಷಧಿ ಹೊಡಿಲಿಲ್ಲ, ನಮ್ಮ ಚಿಕ್ಕಪ್ಪನೇ ಔಷಧಿ ಹೊಡಿತೀನಿ ಅಂತ ಹೇಳಿದರು. ನಮ್ಮ ರಾಜಣ್ಣವರು ಅಲ್ಲೇ ಪಕ್ಕದ ತೋಟದಲ್ಲಿ ರೌಂಡ್ ಅಪ್ ಹೊಡಿತಾ ಇದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದೆ ಅಷ್ಟರಲ್ಲಿ ಕುರಿ ಗೊಬ್ಬರನೆಲ್ಲ ಕ್ಲೀನಾಗಿ ಅಳ್ದಿದ್ರು. ಅವರಿಗೆ ಚೀಲನೆಲ್ಲ ಲೆಕ್ಕ ಕೊಟ್ಟು ಮನೆ ಕಳಿಸಿದ್ವಿ. ಇಲ್ಲಿ ಕಾಣ್ತಾ ಇರೋಂಥ ಗುಡ್ಡೆಯಲ್ಲಿ 2 ಟ್ರಿಪ್ ದನಿ ಗೊಬ್ಬರ ಮತ್ತು 478 ಚೀಲ ಕುರಿ ಗೊಬ್ಬರ ಬಿದ್ದಿದೆ. ಮತ್ತು ಇಲ್ಲಿ ಕಾಣ್ತಾ ಇರೋಂಥ ಗುಡ್ಡೆಯಲ್ಲಿ 4 ಟ್ರಿಪ್ಪು ದನಿ ಗೊಬ್ಬರ ಮತ್ತು 488 ಚೀಲ ಕುರಿ ಗೊಬ್ಬರ ಬಿದ್ದಿದೆ. ಇದ್ರ ನೆಕ್ಸ್ಟ್ ಪ್ರೊಸೀಜರ್ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಾತ್ರಿ ಆಗಿತ್ತು, ನಾನು ಒಳಗಡೆ ಕಡೆ ಹೊರಟೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಗೆಳೆಯನ ಬರ್ಡೇ ಇತ್ತು. ಕೇಕ್ ಎಲ್ಲ ಕಟ್ ಮಾಡಿಸಿ ಮನೆ ಕಡೆ ಬಂದೆ. ಇದಾಗಿತ್ತು ಇವತ್ತಿನ ದಿನಚರಿ.